ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರೇಣುಕಾ, ಊರು ತಿರುನಾಪುರ. ನನಗೆ ಮಳೆ ಎಂದರೆ ತುಂಬಾ ಇಷ್ಟ. ಹಾಗಾಗಿ ಒಂದು ದಿನ ನಾನು ನಮ್ಮ ತಾಯಿ ಜೊತೆ ತೋಟಕ್ಕೆ ಹೋಗಿದ್ದೆ. ನಮ್ಮ ತೋಟದಲ್ಲಿ ಕಬ್ಬು, ಶೇಂಗಾ, ಕ್ಯಾಬೇಜ್ ಬೆಳಿತೀವಿ. ಹಾಗಾಗಿ ತೋಟ ನೋಡಲು ಹೋಗಿದ್ದೆ. ತೋಟವನ್ನೆಲ್ಲ ನಾನು ತಿರುಗಾಡಿ ನೋಡಿದ ಮೇಲೆ ಜಿಟಿ ತುಂತುರು ಮಳೆ ಬರಲು ಶುರುವಾಯಿತು ಗೆಳೆಯರೆ. ಆ ತುಂತುರು ಮಳೆಯಲ್ಲಿ ಓಡಾಡಬೇಕು ಅನಿಸುತ್ತಿತ್ತು. ಆದರೆ ನಮ್ಮವ್ವ ಹೊರಗಡೆ ಹೋಗಲು ಅವಕಾಶ ಕೊಡಲೇ ಇಲ್ಲ. ಅಸಮಾಧಾನದಿಂದ ತೋಟದ ಮನೆಯ ಒಂದು ಮೂಲೆಯಲ್ಲಿ ಕೂತಿದ್ದೆ. ಏಕಾಂಗಿಯಾಗಿ ಕೂತಿದ್ದೆ. ನಮ್ಮವ್ವ ಊಟ ಮಾಡಲು ಕರೆದರು. ನಾನು ಹೋಗಲಿಲ್ಲ. ಅದಕ್ಕೆ ಹೊಲದಲ್ಲಿ ನಮ್ಮವ್ವ ಹೋದಳು. ನಾನು ಮಾತ್ರ ಇನ್ನೂ ಅಲ್ಲೇ ಕೂತಿದ್ದೆ ಗೆಳೆಯರೆ. ಅಷ್ಟರೊಳಗೆ ನಮ್ಮ ತೋಟದ ಆಳು ಮನುಷ್ಯ ಹನುಮ ಬಂದನು. ಯಾಕೆ ರೇಣುಕಾ ಒಬ್ಬಳೇ ಕೂತಿದ್ದೀಯ ಅಂತ ಕೇಳಿದ ಫ್ರೆಂಡ್ಸ್. ಅದಕ್ಕೆ ನಾನು ಏನು ಹೇಳಲಿಲ್ಲ. ಅಷ್ಟೊತ್ತಿಗೆ ಮಳೆಯೆಲ್ಲ ಹೋಗಿತ್ತು. ಇರಲಿ ಬಾ ನನ್ನ ಜೊತೆ ಅಂತ ಹನುಮ ನನ್ನನ್ನ ಕರಕೊಂಡು ತೋಟದ ಕಡೆ ಹೋದ. ಅಲ್ಲಿ ತುಂಬಾ ಚೆನ್ನಾಗೆ ನೋಡಲು ಇತ್ತು. ಹೊಲದಲ್ಲಿ ನಡ್ಕೊಂಡು ಹೋಗಬೇಕಾದರೆ ಹನುಮ ಕೇಳಿದ, ರೇಣುಕಾ ಕಬ್ಬು ತಿನ್ನುತ್ತೀಯ ಅಂತ. ಅದಕ್ಕೆ ನಾನು ಹೂ ಕೊಡು, ತಿನ್ನುತ್ತೀನಿ ಅಂತ ಹೇಳಿದ. ಸರಿ ಬಾ ಅಂತ ಕರಕೊಂಡು ಹೋಗಿ ಒಂದು ಕಪ್ಪು ಕಲರ ಕಬ್ಬವನ್ನು ಆಚೆಗೆ ತೆಗೆದು ತೋರಿಸಿದ. ಆಗ ನನಗೆ ಅನಿಸಿತು, ಇದು ತಿನ್ನುವ ಕಬ್ಬು ಅಲ್ಲ, ಉಪಯೋಗಿಸುವ ಕಬ್ಬು. ಇದೇ ಸಿಕ್ಕಿದ್ದೆ ಚಾನ್ಸು, ಬಿಡಲೇಬಾರದು ಅಂತ ಹನುಮ ನನಗೆ ಕಬ್ಬನ್ನು ನೀನೇ ತಿನ್ನಿಸು ಅಂತ ಹೇಳಿದೆ. ಓಕೆ ರೇಣು ಅಂತೇಳಿ ಆ ಕಪ್ಪು ಕಲರ್ ಕಬ್ಬವನ್ನು ನನ್ನ ಎರಡನೇ ಬಾಯಿಗೆ ಹಾಕಿದ. ಆದರೆ ನನ್ನ ಬಾಯಿ ಅಷ್ಟೊಂದು ದೊಡ್ಡದಿರಲಿಲ್ಲ ನನ್ನ ಬಾಯಿಗಿಂತ. ಹನುಮನ ಕಬ್ಬು ದೊಡ್ಡದಿತ್ತು. ಸ್ವಲ್ಪ ಹೊತ್ತು ಹಿಂದೆ ಮುಂದೆ ಪ್ರಯತ್ನ ಮಾಡಿ ನನ್ನ ಬಾಯಿಗೆ ಸಿಹಿಯಾದ ಹನುಮನ ಕಪ್ಪು ಕಬ್ಬ ಹಾಕಿದ. ಸುಮಾರು ಹೊತ್ತು ಹನುಮನ ಕಬ್ಬು ತಿಂದು ಮನೆಗೆ ಬಂದೆನು ಫ್ರೆಂಡ್ಸ್. ಮೊದಲ ಸಲ ತಿಂದಿರುವ ಕಬ್ಬು ಅನುಭವ ಬೇರೆ ಲೆವೆಲ್ಗೆ ಇತ್ತು. ಅದು ಯಾವ ಕಬ್ಬು ಅಂತ ನಿಮಗೆ ಅರ್ಥ ಆಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಹಾಗಿದ್ದರೆ ಈಗಲೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.